ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಾವು ನಿನ್ನೆ ಹೊರಗಡೆ ಹೋಗಿದ್ದಾಗ ಕರ್ಬೂಜ ಹಣ್ಣು ತಂದಿದ್ವಿ ಜ್ಯೂಸ್ ಮಾಡೋಣ ಅಂತ. ಅಂದರೆ ಈ ವಾತಾವರಣ, ಈ ಬಿಸಿಲಲ್ಲಿ ಏನಾದ್ರೂ ಕೂಲಾಗಿ ಹಾಗೆಯೇ ಸ್ವಲ್ಪ ನೀರಿನಂಶ ಇರೋದನ್ನು ಜಾಸ್ತಿ ಸೇವಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಜ್ಯೂಸ್ ಮಾಡೋಣ ಅಂತ ನಾವು ಜಾಸ್ತಿ ಈ ನಡುವೆ ಕಲ್ಲಂಗಡಿ ಹಣ್ಣು ಹಾಗೆ ಕರ್ಬೂಜ ಹಣ್ಣು ತರ್ತಾಯಿದ್ದೀವಿ. ಹಾಗೆಯೇ ನಿನ್ನೆನೂ ಕೂಡ ಕರ್ಬೂಜ ಹಣ್ಣು ತಂದಿದ್ವಿ. ನಾನಿಲ್ಲಿ ಅರ್ಧ ಹಣ್ಣು ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಒಂದು 2 ಲೋಟ ಆಗೋಷ್ಟು ಸಾಕು ಅಂತ. ನೀವೇನಾದರೂ ಪೂರ್ತಿ ಮಾಡ್ತೀವಿ ಅಂದರೆ ಪೂರ್ತಿ ಹಣ್ಣು, ಅಂದರೆ 3-4 ಲೋಟ ಆ ಥರ ಮಾಡ್ತೀವಿ ಅಂದರೆ ಪೂರ್ತಿ ಹಣ್ಣು ಯೂಸ್ ಮಾಡ್ಕೋಬೇಕು. ನೋಡಿ, ಇವಾಗ ಅರ್ಧ ಕಟ್ ಮಾಡಿ ಈ ಥರ ಬೀಜನೆಲ್ಲ ನೀಟಾಗಿ ತೆಗೆದು ಆಮೇಲೆ ಮಾಡಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅರ್ಧ ಹಣ್ಣು ಯೂಸ್ ಮಾಡಿದ್ದೀನಿ. ಹಾಗೆಯೇ ಅದು ನೋಡಿ, ಈ ಥರ 1 ಕಪ್ ಆಯಿತು. ಅದಕ್ಕೆ ಒಂದು 5-6 ಸ್ಪೂನ್ ಆಗೋಷ್ಟು ಸಕ್ಕರೆ, ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು, 3-4 ಐಸ್ ಕ್ಯೂಬು, ಒಂದು 1/4 ಭಾಗದಷ್ಟು ಶುಂಠಿನ ಬಳಸ್ತಾಯಿದ್ದೀನಿ. ಶುಂಠಿ ಬಳಸಿದ್ರೆ ಸ್ವಲ್ಪ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ. ಕರ್ಬೂಜ ಹಣ್ಣು ಈ ಥರ ನಾನು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಯಾವುದೇ ಥರದ ನೀರನ್ನ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ನಾವು ಐಸ್ ಕ್ಯೂಬ್ ಹಾಕಿರ್ತೀವಲ್ವ, ಅದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ. ಹಾಗೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಜಾಸ್ತಿ ನೀರು ಹಾಕೊಬಿಟ್ಟೆ ಫುಲ್ ತೆಳುವಾಗ್ಬಿಡುತ್ತೆ. ನಂತರ ಅದಕ್ಕೆ ನಾವು ಸ್ವಲ್ಪ ಒಂದು 1/4 ಸ್ಪೂನ್ ಆಗುವಷ್ಟು, ಅಂದರೆ ಒಂದು 1/4 ಭಾಗದಷ್ಟು ಶುಂಠಿನ ಬಳಸಿದ್ವಲ್ವ, ಅದನ್ನ ಸ್ವಲ್ಪ ಕುಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅವಾಗ. ಹಾಗೆಯೇ ಐಸ್ ಕ್ಯೂಬ್ನು ಕೂಡ ಹಾಕ್ಕೊಳ್ಳಿ, ಸಕ್ಕರೆನೂ ಕೂಡ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು, ಇಲ್ಲ ನಾವು ಸ್ವಲ್ಪ ಸ್ವೀಟಾಗಿ ಇದು ಮಾಡ್ಕೊತೀವಿ ಅಂದರೆ ಮಾತ್ರ ಸಕ್ಕರೆನ ಹಾಕ್ಕೊಳ್ಳಿ. ಹಾಗೆಯೇ ಅರ್ಧ ನಿಂಬೆಹಣ್ಣಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ನಿಂಬೆಹಣ್ಣು ರಸನ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಳ್ಳಿ, ಇದಕ್ಕೆ ನೀರನ್ನ ಬಳಸೋದಕ್ಕೆ ಹೋಗಬೇಡಿ. ಇವಾಗ ನೋಡಿ, ಜ್ಯೂಸು ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗೆಯೇ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.